ಖ್ಯಾತ ನಿರೂಪಕಿ ಅಪರ್ಣಾ ವಿಧಿವಶರಾಗಿದ್ದಾರೆ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಅಪರ್ಣಾ ಅವರು ಬನಶಂಕರಿಯ ನಿವಾಸದಲ್ಲಿ ನಿಧನರಾಗಿದ್ದಾರೆ. ಖ್ಯಾತ ನಿರೂಪಕಿ ಅಪರ್ಣಾ ಅವರು ವಿಧಿವಶರಾಗಿರುವಂಥದ್ದು. ಕ್ಯಾನ್ಸರ್ನಿಂದ ಇಹಲೋಕ ತ್ಯಜಿಸಿದ್ದಾರೆ ನಟಿ ನಿರೂಪಕಿ ಅಪರ್ಣಾ. ಬನಶಂಕರಿಯ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ. ಬನಶಂಕರಿ ಸೆಕೆಂಡ್ ಸ್ಟೇಜ್ ಅವರ ನಿವಾಸದಲ್ಲಿ ಅಪರ್ಣಾ ಅವರು ನಿಧನ ಹೊಂದಿರುವಂಥದ್ದು. ಇವತ್ತು ಸಂಜೆ ಸಂದರ್ಭದಲ್ಲಿ ಅಪರ್ಣಾ ಅವರು ನಿಧನರಾಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬನಶಂಕರಿಯ ಅವರ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ. ಇನ್ನು ಇವರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಖ್ಯಾತ ನಿರೂಪಕಿ ನಟಿ ಅಪರ್ಣಾ ಇನ್ನಿಲ್ಲ. ಅಚ್ಚ ಕನ್ನಡದಲ್ಲಿ ನಿರೂಪಣೆಯಿಂದ ಬಹಳಷ್ಟು ಖ್ಯಾತಿಯನ್ನು ಪಡೆದಿದ್ರು. ಆಕಾಶವಾಣಿ ಮತ್ತು ಕಿರುತೆರೆಯ ಕಲಾವಿದೆ ಕೂಡ ಹೌದು. ಇನ್ನು ಪೂರ್ತಿ ಹೆಸರು ಅಪರ್ಣಾ ವಸ್ತಾರೆ ಅಂತ ಇವರ ಪೂರ್ಣ ಹೆಸರು. ಮಸಣದ ಹೂ ಚಿತ್ರದಿಂದ ಬೆಳಕಿಗೆ ಬಂದವರು. ದೂರದರ್ಶನದ ದಿನಗಳಿಂದಲೂ ಕೂಡ ನಿರೂಪಣೆಯನ್ನು ಮಾಡ್ತಾನೇ ಇದ್ದಾರೆ. ಇನ್ನು ಯಾವುದೇ ಸರ್ಕಾರದ ಕಾರ್ಯಕ್ರಮದಲ್ಲಿ ನಿರೂಪಣೆ ಅಂತ ಇದ್ದರೆ ಅಲ್ಲಿ ಮೊದಲ ಸ್ಥಾನದಲ್ಲಿ ಅಪರ್ಣಾ ಅವರು ಇರ್ತಾ ಇದ್ರು. ಖ್ಯಾತ ನಿರೂಪಕಿ ಅಂತಲೇ ಸಾಕಷ್ಟು ಖ್ಯಾತಿಯನ್ನು ಹೊಂದಿರುವಂಥದ್ದು. ಇನ್ನು ಧಾರಾವಾಹಿಯಲ್ಲೂ ಕೂಡ ಇವರು ನಟನೆ ಮಾಡಿದ್ದಾರೆ. ಮುಕ್ತ ಧಾರಾವಾಹಿಯಿಂದ ಇವರು ಧಾರಾವಾಹಿಯಲ್ಲೂ ಕೂಡ ನಟನೆ ಮಾಡಿರುವಂಥದ್ದು. ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರು ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗೆ ನೆನ್ಪು ಮಾಡ್ಕೊಳ್ತೀರಿ ಅಪರ್ಣಾ ಅವರ ಒಡನಾಟ? ಅಪರ್ಣಾ ಅವರು ಒಂದು ರೀತಿಯಲ್ಲಿ ಎಲ್ಲಾ ಪತ್ರಕರ್ತರಿಗೂ ಬಹಳ ಹತ್ತಿರದಾರೆ. ಯಾಕಂದ್ರೆ ಅವರು ಸಿನಿಮಾ ಪತ್ರಕರ್ತರ ಮಗಳು. ಅವಳು ಕನ್ನಡಪ್ರಭದಲ್ಲಿ ನಿಮ್ಗೆ ಗೊತ್ತು, ಅವರು ನಮ್ಮ ಸಂಪಾದಕರಾಗಿದ್ರು. ಅವರ ಮಗಳು ಪತ್ರಕರ್ತರ ಮಗಳೆಂಬ ಕಾರಣಕ್ಕೆ ಎಲ್ರಿಗೂ ನಿಕಟವಾದ ಒಂದು ಸಂಪರ್ಕ ಸಂಬಂಧ ಇತ್ತು. ಆಮೇಲೆ ಅವರ ಒಂದು ಸ್ವಂತ ಒಂದು ಪ್ರತಿಭೆ, ನಾವು ಏನ್ ಹೇಳ್ತೀವಿ, ಬಹಳ ಮುಖ್ಯವಾಗಿ ಅವರ ಕನ್ನಡ, ಸ್ಫಟಿಕ ಸ್ಪಷ್ಟವಾದಂತಹ ಕನ್ನಡ, ಅವರು ಮಾತಾಡುವ ರೀತಿ, ಆಂಕರಿಂಗ್ ಮಾಡುವ ರೀತಿ, ಅವರು ಒಂಥರ ಎಲ್ಲಾ ಕಡೆ ಸಲ್ಲುವಂತ ಅಪರೂಪದ ಕಲಾವಿದೆ ಆಗಿದ್ರು. ಅದು ಧಾರಾವಾಹಿ ಇರ್ಬೋದು, ಸಿನಿಮಾ ಇರ್ಬೋದು, ಆಂಕರಿಂಗ್ ಇರ್ಬೋದು, ಅಥವಾ ತಮಾಷೆಯ ಸ್ಕಿಟ್ಗಳಿರ್ಬೋದು, ಅಥವಾ ಸಾಹಿತ್ಯ ವಲಯದ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಕೂಡ ಅವ್ರು ಆಂಕರಿಂಗ್ ಮಾಡುವಾಗ ಸಾಹಿತ್ಯದ ಅವರ ಅನುಭವಗಳು, ಹೀಗೆ ಕನ್ನಡ ಏನು ಸಾಹಿತ್ಯ ಲೋಕ ಮತ್ತು ಸಿನಿಮಾ ಲೋಕದಲ್ಲಿ ಒಂದು ಅಪ್ರತಿಮ ಕಲಾವಿದೆ ಅವರು. ಯಾವುದೇ ಒಂದು ಸಮಾರಂಭದಲ್ಲಿ ಅಪರ್ಣಾ ಅವರು ಇದ್ದಾರೆ ಅಂದ ಕೂಡಲೇ ಅಲ್ಲಿ ವ್ಯವಸ್ಥಾಪಕರಿಗೆ, ಆರ್ಗನೈಸರ್ಸ್ಗೆ ಯಾವುದೇ ತಲೆನೋವು ಇರ್ತಿರ್ಲಿಲ್ಲ. ಅಂದ್ರೆ ಈ ಪ್ರೋಟೋಕಾಲ್ಗಳು ಹೇಗೆ ಮಾತಾಡಬೇಕು, ಅವರ ಡೆಸಿಗ್ನೇಷನ್ಗಳು ಏನು, ಹೇಗೆ ಇಡೀ ಸಮಾರಂಭವನ್ನು ಒಂದು ದಿಕ್ಕಿನತ್ತ ಕರೆದುಕೊಂಡು ಹೋಗ್ಬೇಕು, ಎಲ್ಲಿ ಹ್ಯೂಮರ್, ಎಲ್ಲಿ ತಮಾಷೆ ಇರಬೇಕು, ಎಲ್ಲಿ ಗಾಂಭೀರ್ಯ ಇರಬೇಕು, ಆಮೇಲೆ ಕಂಟೆಂಟ್ ಬಗ್ಗೆ ಕೂಡ ಅವ್ರು ಬಹಳ ಅಧ್ಯಯನ ಮಾಡ್ಕೊಂಡು ಬರ್ತಿದ್ರು. ಅವರ ಆಂಕರಿಂಗ್ಗೆ ಒಂದು ಕೇಳಕ್ಕೆ ಒಂದು ಸೊಗಸಾಗಿರ್ತಿತ್ತು. ಇಂಥ ಕಲಾವಿದೆ ಒಂದು ಕಳೆದ 2 ವರ್ಷಗಳಿಂದ ಅನೇಕರಿಗೆ ಗೊತ್ತು ಅವ್ರ ಆರೋಗ್ಯ ಸರಿ ಇರ್ಲಿಲ್ಲ ಅಂತ. ಮಧ್ಯದಲ್ಲಿ ಸುಧಾರಿಸಿದ್ರು ಅವರು. ಬಹಳ ಎಲ್ರು ಖುಷಿ ಪಟ್ಟಿದ್ರು, ಅವ್ರ ಆತ್ಮೀಯರು, ಅವ್ರ ಗೆಳತಿಯರೆಲ್ಲ ಅವ್ರು ಮತ್ತೆ ಆರೋಗ್ಯವಾಗಿದ್ದಾರೆ ಅಂತ. ಬಹುಶಃ ಇವತ್ತಿನ ಈ ದುಃಖದ ಸುದ್ದಿ ಕೇಳುವಾಗ ನೀವು ಹೇಳಿದಾಗ ಅವರ ಹಳೆಯ ನೆನಪುಗಳು, ಅವರು ನಡೆದು ಬಂದ ದಾರಿ, ಖಂಡಿತವಾಗಿಯೂ ಕನ್ನಡ ಸಾಹಿತ್ಯ ಲೋಕ ಮಾತ್ರವಲ್ಲ, ಸಾಂಸ್ಕೃತಿಕ ಲೋಕ ಕೂಡ ಒಂದು ಅದ್ಭುತ ಕಲಾವಿದೆಯನ್ನ ಕಳೆದುಕೊಂಡಿದೆ. ಬಹಳ ಒಂದು ದೊಡ್ಡ ನಷ್ಟ ಅಂತಲೇ ನಾನು. ಸರ್, ರೀಸೆಂಟ್ ಆಗಿ ಯಾವಾಗಾದ್ರೂ ಭೇಟಿ ಆಗಿತ್ತಾ ನಿಮ್ದು ಅವ್ರದ್ದು? ಸುಮಾರು 1 ವರ್ಷದ ಹಿಂದೆ ನಾನು ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷ ಆಗಿದ್ದಾಗ ಆವಾಗ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಇವರನ್ನೇ ಆಂಕರಿಂಗ್ ಆಗಿ ಕರೆದಿವಿ. 4 ವರ್ಷದ ಪ್ರಶಸ್ತಿ ಪ್ರದಾನ ಸಮಾರಂಭ ಅದು. ಅವಾಗ ಬಹಳ ಚೆನ್ನಾಗಿ ನಡೆಸಿಕೊಟ್ಟಿದ್ರು. ಅಂದ್ರೆ 4 ವರ್ಷದಲ್ಲಿ ಸುಮಾರು 160 ಜನ ಪತ್ರಕರ್ತರಿಗೆ ಪ್ರಶಸ್ತಿ ಕೊಡುವ ಕಾರ್ಯಕ್ರಮ ಇತ್ತು. ಪತ್ರಕರ್ತರಂದ್ರೆ ಅವರಿಗೆಲ್ಲ ಬಹಳ ಹತ್ತಿರದ ಸಂಬಂಧ ಆಗ್ಲೇ ಹೇಳಿದೆಲ್ಲ. ಹಾಗಾಗಿ ಪ್ರತಿಯೊಬ್ಬರ ಬಗ್ಗೆನೂ
ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಂದು ಲೈನಲ್ಲಿ ಏನ್ ಹೇಳ್ಬೇಕೋ ಅದನ್ನ ಹೇಳ್ತಿದ್ರು. ಒಂದೇ ಲೈನಲ್ಲಿ ಅವ್ರಿಗೆ ಸಿಗ್ಬೇಕಾದ ಗೌರವವನ್ನು ಕೊಡ್ತಾ ಇದ್ರು. ಆಮೇಲೆ ನಮ್ಗಾಗ ನಿಗದಿತ ಸಮಯದಲ್ಲಿ ಆ ಸಮಾರಂಭ ಮುಗಿಸ್ಬೇಕಾಗಿತ್ತು. ಸಮಯದ ಅಭಾವ ಅಂತ ಕೂಡ ಅವ್ರಿಗೆ ಹೇಳಿದ್ರಿಂದ ಬಹಳ ನಾವ್ ಏನ್ ಹೇಳಿದ್ವಿ ಅದೇ ಸಮಯಕ್ಕೆ ಕರೆಕ್ಟ್ ಆಗಿ ನಮ್ಗೆ ಸಮಾರಂಭ ಮುಗಿಸಿಕೊಟ್ರು. ಆಮೇಲೆ ಎಲ್ಲಾ ಪ್ರಶಸ್ತಿ ವಿಜೇತರಿಗೂ ಖುಷಿಯಾಗಿದೆ ಅವ್ರು ಮಾತಾಡಿದ ರೀತಿ. ಅಂದ್ರೆ ನಾನು ಹೇಳ್ತಾ ಇರೋದು ಈ ತರದ ಸಮಾರಂಭಗಳಲ್ಲಿ ಒಬ್ಬ ಮೇರು ಕಲಾವಿದೆ ಅಥವಾ ಒಬ್ಬ ದೊಡ್ಡ ಅನುಭವ ಇರುವ ಆಂಕರ್ ಮಾತ್ರ ಇಂಥ ಸಮಾರಂಭವನ್ನ ಹ್ಯಾಂಡಲ್ ಮಾಡಬಹುದು, ನಿಭಾಯಿಸಕ್ಕೆ ಸಾಧ್ಯ ಅಂತ. ಅವರು ಕೆಲವು ಕಡೆ ಆಂಕರ್ಗಳು ಹೆಚ್ಚು ಮಾತಾಡ್ಬೇಕಾಗುತ್ತೆ, ಕೆಲವು ಕಡೆ ಒಂದೇ ವಾಕ್ಯದಲ್ಲಿ ಒಬ್ಬ ಪ್ರಶಸ್ತಿ ವಿಜೇತನ ಗೌರವ ಸಲ್ಲಿಸಬೇಕಾಗತ್ತೆ. ಆ ಎರಡರನ್ನು ಕೂಡ ಆಕೆಗೆ ಮಾಡಕ್ಕೆ ಗೊತ್ತಿತ್ತು. ಅಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಒಂದ್ ಅರ್ಧ ಗಂಟೆ 1 ಗಂಟೆ ಮಾತಾಡಕ್ಕೂ ಅವ್ರಿಗೆ ಗೊತ್ತಿತ್ತು, ಅಥವಾ ಒಂದೆರಡು ವಾಕ್ಯಗಳಲ್ಲಿ ಅಥವಾ ಶಬ್ದಗಳಲ್ಲಿ ಕೂಡ ಅವರಿಗೆ ಗೌರವ ಸೂಚಿಸುವ ಅದು ಬಹಳ ಅಪರೂಪದ ಒಂದು ಪ್ರತಿಭೆ. ಅದು ಎಲ್ಲರಿಂದ ಸಾಧ್ಯ ಇಲ್ಲ. ಅಪರ್ಣ ಯಾಕೆ ಸಾಧ್ಯ ಆಯ್ತಂದ್ರೆ ಅವರಿಗೆ ಸಾಹಿತ್ಯದ ಒಲವಿತ್ತು, ಸಿನಿಮಾದ ಒಲವಿತ್ತು, ಸಂಗೀತ ಕ್ಷೇತ್ರದ ಒಲವಿತ್ತು. ಅವರು ಸಂಗೀತ ಭಾವಗೀತೆಗಳ ಆಂಕರಿಂಗ್ ಕೂಡ ಮಾಡ್ತಿದ್ರು. ಆಗ ಎಲ್ಲ ಕವಿಗಳ ಬಗ್ಗೆ, ಕುವೆಂಪುವಿಂದ ಹಿಡಿದು ಪ್ರತಿಯೊಬ್ಬ ಕವಿಗಳ ಬಗ್ಗೆ ಅವರು ಆಕೆ ಮಾತಾಡೋದೇ ಅವರ ಅನುಭವ ಹೇಳಿದ್ರು ಬಹಳ ಚೆನ್ನಾಗಿತ್ತು. ಜೋಗಿ ಸುನೀತಾ ಅಂತ ಅವರು ಮತ್ತೆ ಅಪರ್ಣ ಎಲ್ಲ ಸೇರಿ ಒಂದು ಟೀಮ್ ಮಾಡ್ಕೊಂಡಿದ್ರು. ಅಲ್ಲಿ ಭಾವಗೀತೆಗಳ ಸಂಜೆಯ ಕಾರ್ಯಕ್ರಮದಲ್ಲಿ ಕವಿಗಳ ಬಗ್ಗೆ ಮಾತಾಡ್ತಿದ್ರು, ಕನ್ನಡ ಸಾಹಿತ್ಯದ ಬಗ್ಗೆ ಮಾತಾಡ್ತಿದ್ರು. ಅಂದ್ರೆ ಒಬ್ಬ ಆಂಕರಿಗೆ ಆ ಅನುಭವ ಇದೆಯಲ್ಲ, ಅವರು ರಾಜಕೀಯದಿಂದ ಹಿಡಿದು ಸಾಹಿತ್ಯದಿಂದ ಹಿಡಿದು ಸಿನಿಮಾದಿಂದ ಹಿಡಿದು ಬಹಳ ಬಹಳ ಅಪರೂಪ. ಆ ತರದ ಎಲ್ಲಾ ವಿಭಾಗಗಳಲ್ಲಿ ಮಾತಾಡಿ ಜಯಿಸಿಕೊಳ್ಳೋದಿದೆಲ್ಲ ವೆರಿ ರೇರ್, ಒಂದು ಬಹಳ ಅಪರೂಪದ ಒಂದು ಪ್ರತಿಭೆ ಅದು. ಅಂತಹ ಅದ್ಭುತ ಕಲಾವಿದೆಯಿಂದ ನಾವು ಕಲ್ಕೊಂಡಿದ್ದೀವಿ. ನಿಜಕ್ಕೂ ಅದು ದುಃಖದ ವಿಷಯ. ನೀವು ಹೇಳಿದಂಗೆ ಅನೇಕ ಅವ್ರ ಜೊತೆಗೆ ಅನೇಕ ಈ ಸಂದರ್ಭದಲ್ಲಿ ನಾವು ನೆನ್ಪು ಮಾಡ್ಕೊಳ್ಬೇಕಾಗುತ್ತೆ, 90ರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ನಿರೂಪಕಿ ಆಗ್ತಾರೆ. ಅದಾದ್ಮೇಲೆ ಒಂದೊಂದೇ ಸ್ಟೆಪ್ಗಳಲ್ಲೂ ಕೂಡ ಅವರು ಗುರುತಿಸ್ಕೊಳ್ತಾ ಹೋಗ್ತಾರೆ. ಯಾಕಂದ್ರೆ ಯಾವ್ದಕ್ಕೂ ಕೂಡ ಅವರು ಕಡಿಮೆ ಇಲ್ಲ ಅಂತ. ಯಾಕಂದ್ರೆ ನಾವು ಗಮನಿಸಿದೀವಿ ಮಜಾ ಟಾಕೀಸ್ ಅಲ್ಲಿ ಕೂಡ ಎಷ್ಟು ಜನರನ್ನ ರಂಜಿಸಿದ್ದಾರೆ. ಇನ್ನು ಈಗಲೂ ಕೂಡ ನಾವು ಕೇಳಿಸ್ಕೊಳ್ತೀವಿ, ನಮ್ಮ ಮೆಟ್ರೋದಲ್ಲಿ ಅವ್ರ ಧ್ವನಿ ಕೇಳಿಸ್ಕೊಳ್ತೀವಿ. ಸೊ ಇದೆಲ್ಲ ಅವ್ರು ನಡೆದು ಬಂದಿರೋ ಹಾದಿ ಹೇಳೋದಾದ್ರೆ ಸರ್. ಎಕ್ಸಾಕ್ಟ್ಲಿ. ಅಂದ್ರೆ ಒಬ್ಬ ಕಲಾವಿದೆಗೆ ಸವಾಲನ್ನು ಸ್ವೀಕರಿಸುದಿದೆಲ್ಲ. ನೀವು ಹೇಳಿದ್ರೆ ಮಜಾ ಟಾಕ್ಸ್ ಅಲ್ಲಿ ತಮಾಷೆಯಾಗಿ ವ್ಯಂಗ್ಯವಾಗಿ ಅಥವಾ ತನ್ನನ್ನು ತಾನು ವಿರೂಪಗೊಳಿಸಿನೋ ಅಥವಾ ತನ್ನನ್ನು ತಾನು ವ್ಯಂಗ್ಯ ಮಾಡ್ತಾರೋ ಅದಕ್ಕೂ ತಯಾರಾಗಿದ್ರು ಅವರು. ಸಾಹಿತ್ಯ ಸಮಾರಂಭದಲ್ಲಿ ಸಾಹಿತ್ಯದ ಬಗ್ಗೆ ಏನು ಮಾತಾಡೋದಿದೆಯಲ್ಲ, ಅದು ಬಹಳ ಅಪರೂಪ. ಸಿನಿಮಾ ಸಮಾರಂಭದಲ್ಲಿ ಸಿನಿಮಾ, ಭಾವಗೀತೆ ಅಥವಾ ರಸಮಂಜರಿ ಕಾರ್ಯಕ್ರಮ, ಈ ಕಡೆ ಸೀರಿಯಲ್ ಅಲ್ಲೂ ಆಕ್ಟ್ ಮಾಡ್ತಿದ್ರು. ಮಾಧ್ಯಮದ ಅಂದ್ರೆ ಮನರಂಜನಾ ಮಾಧ್ಯಮದ ಎಲ್ಲ ವಿಭಾಗಗಳಲ್ಲಿ, ಎಲ್ಲಾ ವಿಭಾಗ, ರೇಡಿಯೋ ಶೋ ಆಗಿರ್ಬೋದು, ಟೆಲಿವಿಷನ್ ಶೋ ಆಗಿರ್ಬೋದು, ಆಂಕರಿಂಗ್ ಇರ್ಬೋದು, ಸೀರಿಯಲ್ ಆಗಿರ್ಬೋದು, ಸಿನಿಮಾ ಇರ್ಬೋದು, ರಂಗಭೂಮಿ ಇರ್ಬೋದು, ಅವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಜಯಿಸಿದವರು, ಗೆದ್ದವರು. ಇಲ್ಲಿ ಬದುಕಲ್ಲಿ ಜಯಿಸಕ್ ಆಗಿಲ್ಲ. ಅದು ಒಂದು ದುರಂತ ಪಾಪ ನಮ್ಗೆಲ್ಲ. ಅವರ ಅಭಿಮಾನಿಗಳಿಗೆ, ಅವರ ಬಂಧು ಬಳಗಕ್ಕೆ ಆ ಒಂದು ದುಃಖವನ್ನ ಸಹಿಸುವಂತ ಶಕ್ತಿ ನೀಡ್ಲಿ ಅಂತ ಅಷ್ಟೇ ನಾವು ಹೇಳ್ಬೋದೇನ ಈ ಸಂದರ್ಭದಲ್ಲಿ. ಸರ್, ಇನ್ನೊಂದು ವಿಚಾರ, ಈಗ ತಂದೆ ಪತ್ರಕರ್ತರಾಗಿದ್ರು. ಸೊ ಅವರಿಂದನೂ ಕೂಡ ಇವರು ಜಾಸ್ತಿ ಒಂದಿಷ್ಟು ಕಲ್ತ್ಕೊಂಡಿರ್ತಾರೆ. ಸೊ ಅದ್ರ ಬಗ್ಗೆ ನೀವು ಗಮನಿಸಿದ್ದೀರಾ? ಅವ್ರ ತಂದೆಯವ್ರ ಜೊತೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ, ಇವ್ರು ಸಿಕ್ಕಂಥ ಸಂದರ್ಭದಲ್ಲಿ ಏನಾದರೂ ಒಂದಿಷ್ಟು ಗಮನಿಸಿದ್ದೀರಾ? ಆಗ ಹೆಂಗಿರ್ತಿದ್ರು ಏನು ಅಂತ? ಅಲ್ಲ, ಅವ್ರ ತಂದೆಯವರ ಗರಡಿಯಲ್ಲಿ ಬೆಳೆದಿದ್ರಿಂದ ಹೇಳ್ತಾ ಇರೋದು, ಅವರಿಗೆ ಸಾಹಿತ್ಯ, ಸಿನಿಮಾ ಇದೆಲ್ಲದರ ಬಗ್ಗೆ ಆಸಕ್ತಿ ಬಾಲ್ಯದಿಂದಲೇ ಬಂತವ್ರೆ. ಅವರು ಮುಂದೆ ಆಂಕರ್ ಆಗ್ತಾರೆ ಎಂಬ ಕಾರಣಕ್ಕೆ ಅದನ್ನು ಸ್ಟಡಿ ಮಾಡಿದಲ್ಲ. ಅವರನ್ನ ತಂದೆ ಬೆಳೆಸಿದ ರೀತಿ ಹಂಗಿತ್ತು. ಅದು ಮುಂದೆ ಅವರಿಗೆ ಈ ತರದ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರಿಗೆ ಸಹಾಯಕ್ಕೆ ಬಂತು. ಅಂದ್ರೆ ಅವರು ಬೆಳೆದು ಬಂದ ವಾತಾವರಣ ಆಗಿತ್ತು ಅಂತ ನಾನು ಹೇಳ್ತಾ. ಅದಕ್ಕೆಲ್ಲ ಅವ್ರ ತಂದೆಯವರೇ ಕಾರಣ. ಅವ್ರ ತಂದೆಯವರು ಚಿತ್ರರಂಗದ ಬಹಳ ದೊಡ್ಡ ಹೆಸರು ಮಾಡಿದವರು, ರಾಜ್ಕುಮಾರ್ ಕುಟುಂಬಕ್ಕೆ ಬಹಳ ಹತ್ತಿರವಾಗಿದ್ದವರು. ಅನೇಕ ನಾಯಕರಿಗೆ ಅವರು
ಏನು ನಾಯಕರನ್ನು ಬೆಳೆಸಿದವರು ಅವರು, ಹೌದು. ಅವರನ್ನು ಬೆಂಬಲಿಸಿದವರು. ಹಂಗಾಗಿ ಬಾಲ್ಯದಿಂದಲೇ ಅವರ ಮನೆಯಲ್ಲಿ ಅವರು ಸಾಹಿತ್ಯದ ಮತ್ತು ಸಿನಿಮಾದ ವಾತಾವರಣವನ್ನ ನೋಡಿ ಆನಂದಿಸಿದವರು. ಬಹುಶಃ ಆ ಬಾಲ್ಯದ ದಿನಗಳ ಏನು ಆ ವಾತಾವರಣ ಅವರ ವ್ಯಕ್ತಿತ್ವದ ಮೇಲೆ ಹೆಚ್ಚು ಪ್ರಭಾವ ಬೀರಿರ್ಬೋದು ಅಂತ ನನಗೆ ಅನ್ಸುತ್ತೆ. ಹಂಗಾಗಿ ಅವರ ವೈಯಕ್ತಿಕ ಜೀವನದಲ್ಲಿ ಕೂಡ ಅವರು ಬಹಳ ಒಂದು ಡಿಗ್ನಿಫೈಡ್ ಆಗಿ, ಅಥವಾ ಒಂದು ಏನಂತಾರೆ, ತುಂಬಾ ಒಂದು ಕನ್ನಡತೆಯಿಂದ ಅವರು ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿದ್ರು. ಅವರ ಮಾತುಗಳು, ಅವರ ನಡೆ ನುಡಿಗಳು ಎಲ್ಲವೂ ಒಂದು ಆದರ್ಶಪ್ರಾಯವಾಗಿದ್ದು. ಅದಕ್ಕೆಲ್ಲ ಅವರ ತಂದೆಯವರು ಹಾಕಿಕೊಟ್ಟ ಬುನಾದಿನೇ ಮುಖ್ಯ ಕಾರಣ ಅಂತ ನಮ್ಗೆ ಅನ್ಸುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಬಾಲ್ಯದಿಂದಲೂ ಕೂಡ ಸಾಕಷ್ಟು ವಿಚಾರಧಾರೆಗಳನ್ನ ತಿಳ್ಕೊಂಡು, ಸಾಹಿತ್ಯ ಇರ್ಬೋದು, ಇನ್ನು ಕೆಲವೊಂದು ವಿಶೇಷತೆಗಳನ್ನು ತಿಳ್ಕೊಳ್ಳೋದು. ಇನ್ನು ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಅಪರ್ಣಾ ಅವರ ವಿಧಿವಶಕ್ಕೆ. ಈಗಾಗಲೇ ಸಾಕಷ್ಟು ಜನರು ಕೂಡ ಕಂಬನಿಯನ್ನು ಮಿಡಿತಾ ಇದೆ, ನಾವು ಗಮನಿಸ್ತಾ ಇದ್ದೀವಿ. CM ಸಿದ್ದರಾಮಯ್ಯ ಅವರು ಕೂಡ ಕಂಬನಿಯನ್ನು ಮಿಡಿದಿದ್ದಾರೆ, ಸಂತಾಪ ಸೂಚಿಸಿದ್ದಾರೆ. ನಟಿ, ಖ್ಯಾತ ನಿರೂಪಕಿ ಅಪರ್ಣಾ ಅವರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದರು. ಹಾಗೆಯೇ ಹಲವು ತಿಂಗಳಿಂದ ಕೂಡ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದರು. ಇವತ್ತು ತಮ್ಮ ಬನಶಂಕರಿಯ ನಿವಾಸದಲ್ಲಿ ಅವರು ವಿಧಿವಶರಾಗಿರುವಂಥದ್ದು. ನಾವಾಗಲೇ ಮಾತನಾಡ್ತಾ ಇದ್ದೀವಿ, ಹಿರಿಯ ಸಿನಿ ಪತ್ರಕರ್ತರು ಹೇಳ್ತಾ ಇದ್ರು. ಸೊ ಅವರು ನಡೆದು ಬಂದಿರುವಂಥ ದಾರಿ ಇರ್ಬೋದು, ಇನ್ನು ಅವರ ತಂದೆಯ ಗರಡಿಯಲ್ಲಿ ಬೆಳೆದಿರುವಂಥ ಮಗಳವರು ಎಲ್ಲವೂ ಕೂಡ ಭಾಳಷ್ಟು ಅಚ್ಚುಕಟ್ಟಾಗಿ ಅವರ ತಂದೆ ಬುನಾದಿ ಹಾಕಿದ ಹಾಗೆಯೇ ಅವರು ಕೂಡ ಭಾಳಷ್ಟು ಪ್ರಾಮಾಣಿಕವಾಗಿ ಒಂದಿಷ್ಟು ಪ್ರಯತ್ನಗಳನ್ನು ಮಾಡಿ ಇಷ್ಟು ಎತ್ತರಕ್ಕೆ ಬೆಳೆದಿರುವಂಥ ಅಪರ್ಣಾ ಅವರು ಈಗ ನಮ್ಮೆಲ್ಲರನ್ನ ಅಗಲಿದ್ದಾರೆ. ಯಾಕಂದರೆ ನಾವು ಪ್ರತಿ ಕಾರ್ಯಕ್ರಮಗಳನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಅವರು ಯಾವುದರಲ್ಲೂ ಕೂಡ ನಾನು ಹಿಂದೆ ಇಲ್ಲ ಅನ್ನೋ ಥರ ಇರಲಿಲ್ಲ. ಅವರು ಎಲ್ಲದರಲ್ಲೂ ಮುಂದೆ ಇದ್ದರು. ಯಾಕಂದರೆ ನೋಡಿ, ಅಷ್ಟು ಗಾಂಭೀರ್ಯವಾಗಿ ಮಾತನಾಡುವಂಥ ಒಬ್ಬ ವ್ಯಕ್ತಿ ಒಂದು ಕಾಮಿಡಿ ಶೋ, ಆ ಶೋ ಅಲ್ಲಿ ಅವರು ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಅದೆಲ್ಲವೂ ಅಷ್ಟು ಈಸಿ ಟಾಸ್ಕ್ ಅಲ್ಲ. ಅದು ತುಂಬ ಒಂಥರ ಚಾಲೆಂಜ್ ರೀತಿಯಾಗಿ ತಗೊಳ್ಬೇಕಾಗತ್ತೆ. ಯಾಕಂದರೆ ಇಷ್ಟು ಗಾಂಭೀರ್ಯವಾಗಿ ನಿರೂಪಣೆ ಮಾಡಿದಂಥವರು, ಆ್ಯಕ್ಟ್ ಮಾಡಿದವರು, ಈಗ ಸಡನ್ನಾಗಿ ಒಂದು ಕಾಮಿಡಿ ಶೋ ಅಲ್ಲಿ ಅವರು ಕಾಣಿಸ್ಕೊಳ್ತಾರೆ ಅಂದರೆ ಅದಕ್ಕೆ ಆದಂಥ ಒಂದಿಷ್ಟು ಚಾಲೆಂಜಸ್ಗಳನ್ನು ಅವರು ಫೇಸ್ ಮಾಡಿ ಆ ಕಾರ್ಯಕ್ರಮದಲ್ಲೂ ಕೂಡ ಸೈ ಅನ್ನಿಸ್ಕೊಳ್ತಾರೆ. ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಹಾಗೆಯೇ ಭಾರತ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ, ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ಅಲ್ಲಿ ಅಪರ್ಣಾ ಅವರ ನಿರೂಪಣೆ ಅಂತೂ ಮೊದಲ ಸ್ಥಾನದಲ್ಲಿ ಇರ್ತಾ ಇತ್ತು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.